ದೇವರು ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಾನೀಗ ರಷ್ಯಾದ ಮೆಟ್ರೋ ಸ್ಟೇಷನ್ ಎದುರುಗಡೆ ಇದ್ದೀನಿ. ಯಾವ ಮೆಟ್ರೋ ಸ್ಟೇಷನ್ ಎದುರುಗಡೆ ಇದ್ದೀನಿ ಅಂದರೆ ನರುಸ್ಕ್ಯಾ ಮೆಟ್ರೋ ಸ್ಟೇಷನ್ ಎದುರುಗಡೆ ಇದ್ದೀನಿ. ಇದು 1950 ಓಪನ್ ಆಗಿರೋವಂಥ ಮೆಟ್ರೋ. ರಷ್ಯಾದಲ್ಲಿ ನೀವು ಯಾವುದೇ ಮೆಟ್ರೋ ನೋಡಿ 1950 ಓಪನ್ ಆಗಿರೋವಂಥ ಮೆಟ್ರೋ. ಏನು ರಷ್ಯಾ ಈ ಪಾರ್ಟಿ ಕ್ಲೀನ್ ಆಗಿದೆ ಅಂತಂದರೆ ಅದಕ್ಕೆಲ್ಲ ಕಾರಣ ಇಂಥ ದಾದಿಯರು. ಇಲ್ಲಿನ ಸರ್ಕಾರ ಸೀನಿಯರ್ ಸಿಟಿಸನ್ಗೆ ಅಂತಲೇ ಅವ್ರನ್ನೇ ಹುಡುಕಿ ಅವ್ರಿಗೆ ಸೂಟ್ ಆಗೋವಂಥ ಕೆಲಸನೇ ಕೊಡ್ತಾರೆ. ಇಲ್ಲಿ ದಾದಿಯರಿಗೆ ಕೆಲಸ ಸಿಕ್ಕಿದೆ ಗೌರ್ಮೆಂಟಿಂದ. ಒಳಗಡೆ ಅಷ್ಟೇ ಮೆಟ್ರೋ ಟಿಕೆಟ್ ಕಲೆಕ್ಟ್ ಮಾಡ್ತಾರಲ್ಲ, ಅಲ್ಲೂ ಅಷ್ಟೇ ಅಜ್ಜಿದೀರು. ಎಲ್ಲಿ ನೋಡಿದ್ರು ಅಜ್ಜಿದೀರು ತಾತಂದ್ರು ಅಂದರೆ ಈ ದೇಶದಲ್ಲಿ ಯಾರು ಕೆಲಸ ಮಾಡಿದ್ದೀರಾ ಕುತ್ಕೊಳ್ಳೋದೇ ಇಲ್ಲ. ಎಂಥ ವಯಸ್ಸಾಗಿರಲಿ, ಎಷ್ಟು ವಯಸ್ಸಾಗಿರಲಿ, ಎಷ್ಟೋ ಅವ್ರ ಕೈಲಾದಷ್ಟು ಕೆಲಸ ಮಾಡ್ತಾರೆ. ಗೌರ್ಮೆಂಟ್ ಸಪೋರ್ಟ್ ಮಾಡುತ್ತೆ. ಬನ್ನಿ ಈ ನರ್ವಸ್ಕ್ಯಾ ಮೆಟ್ರೋ ಸ್ಟೇಷನ್ಗೆ ಹೋಗೋಣ. ಮತ್ತೆ ಇಲ್ಲಿನ ವಿಶೇಷ ಏನು ಅಂತಂದರೆ ಮಿನಿಮಮ್ ಚಾರ್ಜ್ ಇರುತ್ತೆ ಈ ಮೆಟ್ರೋಗೆ 65 ರೂಪಾಯಿ. ನೀವು ನೆಕ್ಸ್ಟ್ ಸ್ಟಾಪ್ ಆದರೂ ಇಳ್ಕೊಳ್ಳಿ, ಲಾಸ್ಟ್ ಸ್ಟಾಪ್ ಆದರೂ ಇಳ್ಕೊಳ್ಳಿ, ಎಲ್ಲಿ ಇಳ್ಕೊಳ್ಳಿ, ಎಲ್ಲಿ ಸ್ಟಾರ್ಟ್ ಮಾಡಲಿ, 65 ರೂಪಾಯಿ. ಚೆಕ್ಕೇ ಮಾಡಿಲ್ಲ ಗುರು ಇವತ್ತು. ಪ್ರತಿ ಸಲ ಮೆಟ್ರಲ್ಲಿ ಇವ್ರಿಗೆ ತಾಲಿಬಾನ್ಗಳ ಥರ ಕಾಣಿಸ್ಬಿಡ್ತೀನಿ. ನಾನೇನು ಚೆಕ್ ಮಾಡ್ತಾರೆ. ನನ್ನ ಬ್ಯಾಗು ಜೋಬು ಎಲ್ಲ ಚೆಕ್ ಮಾಡ್ತಾರೆ. ಈ ಎಸ್ಕಲೇಟರ್ ತುಂಬಾನೇ ಉದ್ದ ಅಲ್ವಾ, ಮೇಲಿಂದ ಕೆಳಗಡೆ ಬಂದ್ವಿ. ಆ ಬರೋ ಟೈಮಲ್ಲಿ ಯಾರಾದರೂ ಮುಗಿಸ್ಬಿಟ್ಟು ಮುಂದಕ್ಕೆ ಬಿದ್ದೋಗ್ಬಿಟ್ರೆ ಆ ಇಮಿಡಿಯೇಟ್ ಆಗಿ ಎಸ್ಕಲೇಟರ್ನ ಸ್ಟಾಪ್ ಮಾಡೋಕ್ಕೆ ಇಲ್ಲಿ ಆಪರೇಟರ್ ಕೂತಿರ್ತಾರೆ ನೋಡಿ. ನೋಡಿ ನಾವೀಗ ಇರೋದು ನರ್ವೋಸ್ಕಿಯಾ. ಈಗ ಕಿರ್ವೋಸ್ಕಿಯಾಗ ಹೋಗ್ಬೇಕು. ರಷ್ಯಾದಲ್ಲಿ ನಾನೇನು ಗಮನಿಸಿದೆ ಅಂತಂದ್ರೆ ಎಲ್ಲಾ ಊರುಗಳ ಹೆಸರು ಲಾಸ್ಟಲ್ಲಿ ಸ್ಕ್ಯಾ ಇಂದನೇ ಹೆಂಡ್ ಆಗುತ್ತೆ. ಬ್ರ್ಯಾಂಡೆ ಸ್ಕಿಯಾ, ಈ ಲಾಸ್ಟಲ್ಲಿ ಸ್ಕ್ಯಾ, ಇಲ್ಲೂ ಸ್ಕ್ಯಾ. ಇವರು ಯಾವ್ದಾದ್ರು ಒಂದು ಸ್ಕ್ಯಾ ಇಂದ ಬಂದಿರ್ತಾರೆ, ಇನ್ನೊಂದು ಯಾವ್ದಾದ್ರು ಸ್ಕ್ಯಾಗ್ ಹೋಗ್ತಾ ಇರ್ತಾರೆ. ನಾವೀಗ ಕಿರ್ವೋಸ್ಕಿಯಾಗ ಬಂದಿದ್ದೀವಿ. ರಷ್ಯಾದಲ್ಲಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರೋ ಬಸ್ಗಳಿದ್ದಾವೆ. ಆ ಚೆನ್ನಾಗಿರೋ ಬಸ್ಗಳನ್ನ ಬಿಟ್ಬಿಟ್ಟು ಇದು ಚೆನ್ನಾಗಿದೆ, ಈ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಈಗ ನಾವು ಹೋಗ್ತಾ ಇರೋದು ಇಲ್ಲಿಂದ ಲಾಸ್ಟ್ ಸ್ಟಾಪು. ಆ ಸ್ಟಾಪ್ ಹೆಸರು ರಾಸ್ಕೆಲೋವಾ. ನಿಜವಾಗ್ಲೂ ಗುರು, ನಾನು ಸುಳ್ಳು ಹೇಳ್ತಾ ಇಲ್ಲ. ಹೌ ಮಚ್ ಇಟ್ ಕಾಸ್ಟ್ ಫಾರ್ ರಾಸ್ಕೆಲೋವಾ? ಮನಿ ಹೌ ಮಚ್? 75. ಓಕೆ. ರಾಸ್ಕೆಲೋವಾ ಲಾಸ್ಟ್ ಸ್ಟಾಪ್, ಫುಲ್ಲು ಲಾಸ್ಟ್ ಸ್ಟಾಪ್ ಗುರು. ರಾಸ್ಕೆಲೋವಾ. ಎಲ್ಲ ಶುಭ ಕಾರ್ಯಕ್ಕೂ ಬಲ್ಗಾಲ್ ಹಿಡಿಬೇಕು. ಒನ್ ಅವರು ಬಸ್ಸಲ್ಲಿ ನಿದ್ದೆ ಮಾಡಿಕೊಂಡು ಸಿಟಿ ಸೆಂಟ್ರಿಂದ 50 ಕಿಲೋಮೀಟ್ರಿಂದ ಆಚೆ ಬಂದ್ಬಿಟ್ಟಿದ್ದೀನಿ. ರಾಸ್ಕೆಲೋವಾ ಬಸ್ ಸ್ಟಾಪ್ ನೋಡಿ ಇದೆ. ಹೆಂಗಸ್ರೆಲ್ಲ ಗದ್ದೆಲಿ ನಾಟ್ಯ ಮಾಡೋದು, ಗಂಡಸ್ರೆಲ್ಲ ಕಳೆ ಕೀಳೋದು, ಹಾಲು ಕರಿಯೋದು, ಆ ಥರ ಹಳ್ಳಿ ಅನ್ಕೊಂಬೇಡಿ ಇದು. ಇಲ್ಲಿ ನಾವು ಸಿಟಿ ಜೀವನನ ಬಿಟ್ಟು ಹಳ್ಳಿ ಜೀವನನ ನೋಡ್ಬೋದು. ರಷ್ಯಾದ ಹಳ್ಳಿ ಜನರ ಜೀವನ. ರಷ್ಯಾದ ಹಳ್ಳಿಯ ರಸ್ತೆ ನೋಡಿ, ಇದು ಸಖತ್ತಾಗಿದೆ. ಬಸ್ಸು ಫುಲ್ ಕನೆಕ್ಟಿವಿಟಿ, ಯಾವ ಹಳ್ಳಿಗೆ ಬೇಕಾದರೂ ಹೋಗುತ್ತೆ ಬಸ್ಸು. ನೋಡಿ ಬಸ್ ಅಲ್ತಾನೆ ನಿಂತ್ಕೊಂತು, ಅಲ್ಲಿಂದ ಇಳಿದೆ. ರಷ್ಯಾದ ಹಳ್ಳಿ ಜನಗಳು ನೋಡಿ ಕೆಲಸ ಮಾಡ್ತಾವ್ರೆ. ಇಲ್ಲಿ ಹೊಲ ಹೊತ್ತು ಅಗ್ರಿಕಲ್ಚರ್ ಮಾಡ್ತಾರೆ. ಇಲ್ಲಿ ನೋಡಿ ಹಳ್ಳಿಯ ಜನರ ಜೀವನ ಹಿಂಗಿರುತ್ತೆ. ಪಿಕಾಸಿ, ಸೆನ್ಕೆ. ಹೌ ಡು ಯು ಡೂ? ರೈತನ ಮಗನ ನೀವು? ಓನರ್? House. Я только работаю здесь. И то хочу, не выхожу. Мое ಇಸ್ಕಿಯಾ. ಒಂದೊಂದು ಬಿಲ್ಡಿಂಗು ಒಂದೊಂದು ಪ್ಯಾಲೇಸ್ ಇದ್ದಂಗಿತ್ತು ಸಿಟಿಗಳಲ್ಲಿ. ಹಳ್ಳಿಯ ಮನೆ ನೋಡಿ, ಇದು ಫುಲ್ಲು ಸಸ್ತಾ ಮನೆ. ಇದು ನೋಡಿ ಕಬ್ಬಣದಿಂದ ಮಾಡಿರೋ ಅಂಥ ಮನೆ ಇವೆಲ್ಲ. ಫೌಂಡೇಶನ್ ಅಷ್ಟೇ, ಸುಮ್ಮನೆ ಹಾಗೆ ಪಿಲ್ಲರ್ಗಳು ಹಾಕ್ಬಿಟ್ಟು ಫಿಕ್ಸ್ ಮಾಡಿರ್ತಾರೆ. ಇವೆಲ್ಲ ಸ್ಕ್ರೂಗಳಲ್ಲಿ ಮತ್ತು ವೆಲ್ಡಿಂಗ್ ಮಾಡಿರ್ತಾರೆ. ಯಾರು ಫೌಂಡೇಶನ್ ಅಗದ್ಬಿಟ್ಟು ಅಲ್ಲಿಂದ ಕಲ್ಲುಗಳ್ನ ಹಾಕ್ಕೊಂಬಂದು ಆಮೇಲೆ ಕಾಂಕ್ರೀಟ್ ಹೊಡೆದು ಅದ್ರ ಮೇಲೆ ಮಣ್ಣಿನ ಇಟ್ಟಿಗೆ ಜೋಡಿಸಿ ಸಿಮೆಂಟ್ ಕಟ್ಕೊಂಡು ಆ ಥರ ಮನೆ ಕಟ್ಟಲ್ಲ. ಈ ಹಳ್ಳಿ ಮನೆಗಳು ಹಿಂಗಿರ್ತವೆ ಎಲ್ಲ ಪಕ್ಕ ಕಟ್ಕೊಂಡು ಹೋಗ್ಬಿಟ್ಟವ್ರು ನೋಡಿ. ಮತ್ತು ಎಲ್ಲ ಹಳ್ಳಿ ಮನೆಗಳಿಗೂ ಈ ಥರ ಕಾಂಪೌಂಡ್ ಇರುತ್ತೆ. ಕಾಂಪೌಂಡ್ ಹಾಕೊಂಡು ಬಂದೋಬಸ್ತಾಗಿರ್ತಾರೆ. ಹಲೋ, ಹಳ್ಳಿ ಮಕ್ಕಳು ಸೈಕಲ್ ತುಳಿತಾವೆ ನೋಡಿ. ಹಳೇ ಕಾಲದ ಕಾರ್ ಇದು, ಸೋವಿಯತ್ ಕಾಲದ ಕಾರ್ ಇದು. ಕಾರ್ಗೊಂದು ಚೂರು, ಅವ್ರಿಗೊಂದು ಚೂರು. ಮತ್ತು ಅವ್ರ ಮನೆ ಎದುರುಗಡೆ ಗಾರ್ಡನ್ಗಳು, ಚಿಕ್ಕ ಗಾರ್ಡನ್ಗಳು ಹಿಂಗೆ ಮಾಡ್ಕೊಂಡಿರ್ತಾರೆ ನೋಡಿ.
ಅಲ್ಲೇನಾದ್ರು ತರಕಾರಿ ಗಿರ್ಕಾರಿ ಏನಾದ್ರು ಬೆಳ್ಕೊತಾರೆ. ನಾನು ನೋಡಿರೋ ಪ್ರಕಾರ ರಷ್ಯಾದಲ್ಲೆಲ್ಲ ಯಾರು ಸಿಟಿಯಿಂದ ಔಟ್ಸ್ಕಟ್ಸ್ ಯಾರು ಬಂದು ಇರೋಕ್ಕೆ ಇಷ್ಟಪಡಲ್ಲ, ಯಾಕಂದರೆ ಇಲ್ಲಿ ಮೆಟ್ರೋ ಇರಲ್ಲ. ಏನೇ ಬೇಕಾದರೂ ಸಿಟಿಗೆ ಹೋಗ್ಬಿಟ್ಟು ಬರಬೇಕು, ಲಾಂಗ್ ಜರ್ನಿ ಆಗುತ್ತೆ. ಆದರೆ ಸಿಟೀಲಿ ಇರೋರಿಗೆಲ್ಲ ಎಲ್ಲ ಈಸಿ ಆಕ್ಸೆಸ್ಸು, ಮೆಟ್ರೋನೂ ಸಿಗುತ್ತೆ, ಶಾಪಿಂಗು ಸಿಗುತ್ತೆ, ಥಿಯೇಟ್ರ್ ಸಿಗುತ್ತೆ, ಎಲ್ಲ ಅಲ್ಲೇ ಇರುತ್ತಲ್ಲ. ಸೊ ಇಲ್ಲಿನ ಜನಗಳು ಜಾಸ್ತಿ ಸಿಟಿಲಿ ಇರೋಕ್ಕೆ ಇಷ್ಟಪಡ್ತಾರೆ. ಆದರೆ ನಮ್ಮ ಸಿಟಿಗಳಲ್ಲೆಲ್ಲ ಡಿಸ್ಅಡ್ವಾಂಟೇಜ್ಗಳಿರುತ್ತಲ್ಲ, ಪೊಲ್ಯೂಷನ್ನು, ಹಾರನ್ನು, ಪಾರ್ಕಿಂಗ್ ಮಾಡೋಕ್ಕೆ ಜಾಗ ಇರಲ್ಲ. ಆ ಥರ ಕಷ್ಟಗಳೆಲ್ಲ ಈ ಸಿಟಿಲಿ ಇರಲ್ಲ. ಹಳ್ಳಿಲೂ ನೋಡಿ ಟೆಲಿಫೋನ್ ಇಟ್ಟವ್ರೆ. ಯಾವ್ದಾದ್ರು ಸಿಟಿಯಿಂದ ಒಂದು 50 ಕಿಲೋಮೀಟ್ರ್ ಆಚೆ ಬಂದರೆ ಇಷ್ಟೊಂದು ಖಾಲಿ ಜಾಗ ನೋಡೋದು ನಾವು ರೇರು, ತುಂಬ ರೇರು ನಮ್ಮ ಕಡೆಗಳಲ್ಲೆಲ್ಲ. ಗುರು ನಾಯಿ ಬಂದ್ಬಿಡ್ತು ಗುರು, ನಾಯಿ ಕಚ್ಚಕ್ಕೆ ಬಂದ್ಬಿಡ್ತು, ರಷ್ಯನ್ ನಾಯಿ. ನಾಯಿಗಳೆಲ್ಲ ಒಂದೇ ಬುದ್ಧಿ ಗುರು, ರಷ್ಯಾದಲ್ಲೂ ಅಷ್ಟೇ, ಇಂಡಿಯಾದಲ್ಲೂ ಅಷ್ಟೇ. ಸುಮ್ಮನೆ ದಾರಿಲಿ ಹೋಗೋರನ್ನ ಕಚ್ಚಕ್ಕೆ ಬಂದ್ಬಿಡುತ್ತೆ. ಕೋಳಿ ಗುರು ನಿಜವಾದ ಪ್ರಾಣಿ ಅಂದರೆ ಕೋಳಿ ನೋಡಿ, ಅದ್ರ ಪಾಡಿಗೆ ಅದೆಲ್ಲ ತಿನ್ಕೊಂಡಿರುತ್ತೆ, ಹಾಕಿದ್ದು ತಿನ್ಕೊಂಡಿರುತ್ತೆ. ಅಲ್ಲ ಕಂತ್ರಿ ನಾಯಿ ಇನ್ನೊಂದು ನೋಡ್ತಾಯಿದ್ದೆ ಕಚ್ಬಿಡೋಣ ಅಂತ. ಇಲ್ಲಿ ನಿಮ್ಮಂಥ ನಾಯಿಗಳ್ನ ಎಷ್ಟು ನೋಡಿಲ್ಲ ನಾವು. ರೋಡಲ್ಲಿ ಸುಮ್ಮನೆ ಹೋಯ್ತಾ ಇರೋನು ಬಿಡಲ್ಲ ಅಂತಾರೆ. ಗುರು ನಾನೇನು ಅಂದ್ಕೊಂಡೆ, ಇವರೆಲ್ಲ ಇಟ್ಕೆಲ್ಲಿ ಕಟ್ದವ್ರಲ್ಲ ಆಲೋ ಬ್ಲಾಕ್ಸಲ್ಲಿ ಮನೆ ಕಟ್ತವ್ರೆ ಅಂದ್ಕೊಂಬಿಟ್ಟೆ. ಆದರೆ ಇಲ್ಲಿ ಹತ್ರ ಬಂದಾಗ ಗೊತ್ತಾಯಿತು ಇದು ಆಲೋ ಬ್ಲಾಕ್ಸ್ ಅಲ್ಲ, ಯಾವುದೋ ಇದೊಂಥರ ಇಟ್ಕೆ ಗುರು. ಇದು ಹೇಳೋಕ್ಕಾಗಲ್ಲ, ತೋರಿಸ್ತೀನಿ ನಿಮಗೆ. ನನಗೆ ಇಂಗ್ಲೀಷ್ ಬರಲ್ಲ, ಅವ್ರಿಗೆ ರಷ್ಯನ್ ಬರಲ್ಲ, ಟ್ರಾನ್ಸ್ಲೇಟ್ರಲ್ಲಿ ಮಾತಾಡಿ ಫ್ರೆಂಡ್ ಮಾಡ್ಕೊಂಬಿಟ್ಟಿದ್ದೀನಿ. ಆ ಫ್ರೆಂಡ್ಶಿಪ್ಪಲ್ಲಿ ಹಾಗೆ ಮನೆ ತೋರಿಸ್ಬಿಡ್ತೀನಿ ನಿಮಗೆ. ನಗ್ತಾವ್ರು ನೋಡಿ ಫ್ರೆಂಡು ಪಾಪ. ಹೌ ಡು ಯು ಡೂ? ಇವ್ರು ನೋಡಿದ್ರೆ ಏನನ್ಸುತ್ತೆ ನಿಮಗೆ? ಮೇಸ್ತ್ರಿ ಅನ್ಸುತ್ತಾ? ಅಲ್ಲ, ಈ ಮನೆಯ ಓನರ್ ಇವರು. ಆ ಕಾರು ಅವ್ರದ್ದೇ, ಅವ್ರ ಮನೇನ ಅವರೇ ಕಟ್ಕೊತಾ ಇದ್ದಾರೆ. ರಷ್ಯಾದಲ್ಲಿ ನೀವು ಏನೇನು ನೋಡ್ತಾ ಇದ್ದೀರ ಮನೆ ನೋಡಿ, ಸಿಟಿಲಲ್ಲ, ಈ ಥರ ಔಟ್ಸ್ಕಟ್ಸಲ್ಲಿ ಅವ್ರವ್ರ ಮನೆ ಅವರೇ ಕಟ್ಕೊಂಡ್ಬಿಡ್ತಾರೆ ಫ್ರಮ್ ದ ಸ್ಕ್ರ್ಯಾಚು. ಫೌಂಡೇಶನ್ ಹಾಕೋದ್ರಿಂದ ಹಿಡಿದು ಎಲ್ಲ ನೋಡಿ, ಎಲ್ಲ ಅವ್ರದ್ದೇ. ಇದು ಅವ್ರ ತಮ್ಮ, ಇವ್ರ ಅಣ್ಣ, ಅವ್ರ ತಮ್ಮ ಸೇರ್ಕೊಂಡು ಮನೆ ಕಟ್ತವ್ರು ನೋಡ್ರಿ. ಅಲ್ಲಿ ಇಟ್ಟಿಗೆ ನೋಡಿ, ಇವರು ಬಳಸೋ ಅಂಥ ಇಟ್ಟಿಗೆ ಇದು ಆಲೋ ಬ್ಲಾಕ್ಸ್ ಥರ ಕಾಣುತ್ತೆ, ಆದರೆ ಆಲೋ ಬ್ಲಾಕ್ಸ್ ಅಲ್ಲ ಇದು. ನೋಡಿ ಗಿಡ ಮರ ಇದು ಚಕ್ಕೆಗಳನ್ನೆಲ್ಲ ತಗೊಂಡು ಪ್ರೆಸ್ ಮಾಡಿಬಿಟ್ಟವ್ರೆ ನೋಡಿ. ಇದು ಹಿಂಗೆ ಕಿತ್ತರೆ ಬಂದ್ಬಿಡುತ್ತೆ. ಅದು ಏನೋ ಕಮ್ಮಿ ಸಿಮೆಂಟೆ ನೋಡಿ, ಇಟ್ಟಿಟ್ಟೆ ಸಿಮೆಂಟು. ಇಷ್ಟಿಷ್ಟೇ, ತುಂಬ ಕಮ್ಮಿ ಬೆಲೆಯಲ್ಲಿ ಅದ್ಭುತವಾಗಿರೋಂಥ ಮನೆ ಕಟ್ತವ್ರೆ. ಮತ್ತು ನೀವು ಅನ್ಕೊಬೋದು ಏನು ಈ ಥರ ಮನೆ ಕಟ್ಕೊಂಡ್ರೆ ಅಷ್ಟು ಸ್ಟ್ರೆಂತ್ ಇರಲ್ಲ ಅಂತ. ಆದರೆ ಇದು ಬರೀ ಗೋಡೆ ಅಷ್ಟೇ. ಇದ್ರ ಮೇಲೆ ಆ ಫೋಮ್ ಬಳ್ದು ಬಿಡ್ತಾರೆ. ಆ ಫೋಮು ತುಂಬಾ ಗಟ್ಟಿಯಾಗಿಬಿಡುತ್ತೆ. ಈ ಮನೆ ಇವತ್ತು ಕಟ್ಬಿಟ್ರೆ 50 ವರ್ಷ ಹಿಂಗೇ ಇರುತ್ತೆ ಈ ಮನೆ, ಏನೂ ಬದಲಾಗಲ್ಲ. ನಮ್ಮಲ್ಲೆಲ್ಲ ಬಿಳಿ ಬಟ್ಟೆ ಹಾಕ್ಕೊಂಡಿರೋವು ಸ್ಕೂಲು ಕಾಲೇಜ್ನ ಕಟ್ತಾರೆ, ಕೋಟ್ಯಾಂತರ ರೂಪಾಯಿ ಸುರಿದು 1 ವರ್ಷ 2 ವರ್ಷಕ್ಕೆ ಕ್ರ್ಯಾಕ್ ಬಂದುಬಿಡುತ್ತೆ. ಆದರೆ ಇವರು ಇಂಥ ಮೆಟೀರಿಯಲ್ಗಳನ್ನ ಯೂಸ್ ಮಾಡಿ 50 ವರ್ಷ ಸ್ಟ್ರಾಂಗ್ ಆಗಿರೋ ಮನೆ ಕಟ್ತಾರೆ. ಇದ್ರ ಮೇಲೆ ಫ್ಲೋರಿಂಗ್ ಹಾಕ್ಬಿಟ್ಟು ಅದ್ರ ಮೇಲೆ ಟೈಲ್ಸ್ ಹಾಕ್ಬಿಡ್ತಾರೆ, ಮಾರ್ಬಲ್ಸ್ ಎಲ್ಲ. ಏನು ಇರೋಕ್ಕೊಂದು ಸೂರು ಅಷ್ಟೇ. ಅದನ್ನ ಮೈಂಡಲ್ಲಿ ಇಟ್ಕೊಂಡು ಅದಿಷ್ಟು ಕಮ್ಮಿ ಆಗುತ್ತೋ ಅಷ್ಟು ಕಮ್ಮಿಲಿ ಕಟ್ತಾರೆ, ಮತ್ತು ಜಾಸ್ತಿ ವರ್ಷ ಬಳತ್ತಿದ್ದು. ಇಲ್ಲಿಂದ ನೋಡ್ರಪ್ಪ ವ್ಯೂ ಸಖತ್ತಾಗಿದೆ. ಅಂದರೆ ಇಷ್ಟೊಂದು ಖಾಲಿ ಲ್ಯಾಂಡ್ ಇದೆಯಲ್ಲ, ನೀವು ಹೇಳ್ಬೋದು ಏನು ಯಾರು ವ್ಯವಸಾಯನೇ ಮಾಡಲ್ಲ ಅಂತ. ಆದರೆ ವೆದರ್ ಹೆಲ್ಪ್ಫುಲ್ ಆಗಿಲ್ಲ ಗುರು. ಇಲ್ಲಿ ಇಷ್ಟೊಂದು ಜಾಗ ಖಾಲಿಯಾಗಿದ್ರು ವೆದರ್ ಸರಿ ಇಲ್ಲ ನೋಡಿ. ಈಗ ಸಮ್ಮರು ಬರೀ 2 ತಿಂಗಳಿರುತ್ತೆ, ಅದಾದಮೇಲೆ ಫುಲ್ಲು ಚಳಿ ಆಗ್ಬಿಡುತ್ತೆ. ನೀವೇನೇನು ನೋಡ್ತಿದ್ದೀರಾ ಈ ಹಸಿರು ಜಾಗ ಎಲ್ಲ ಹಿಮದಿಂದ ಕವರ್ ಆಗಿಬಿಟ್ಟಿರುತ್ತೆ. ಸಮ್ಮರ್ಗಳಲ್ಲೆಲ್ಲ ಇಂಥ ಕೆಲಸ ಮಾಡ್ಕೊಂಡ್ಬಿಡ್ತಾರೆ ಅವರು, ಮನೆ ಕಟ್ಟೋದು ಅದು ಇದು. ನಮ್ಮೂರುಗಳಲ್ಲಿ ರೈತರ ಹತ್ರ ಒಂದು ಮನೆಯಲ್ಲಿ 1 ಹಸುನೋ 2 ಹಸುನೋ 3 ಹಸುನೋ 4 ಹಸುನೋ 5 ಹಸುನೋ ಇರುತ್ತೆ. ಆದರೆ ರಷ್ಯಾದ ರೈತರ ಹತ್ರ ಇಡೀ ಶೆಡ್ಡೇ ಹಸು. ಇಲ್ಲ, ಅವ್ರದ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಮಿಲ್ಕು, ಅವ್ರದ್ದೇ ಎಲ್ಲ ಮ್ಯಾನುಫ್ಯಾಕ್ಚರ್ ಮಾಡಿ ಮಾರ್ತಾ ಇರ್ತಾರೆ ಸೂಪರ್ ಮಾರ್ಕೆಟ್ಗೆ. ಒಬ್ಬೊಬ್ಬ ರೈತನ ಹತ್ರ 100, 200, 300 ದೊಡ್ಡ ಶೆಡ್ಗಳಲ್ಲಿ ಹಸುನ ಸಾಕ್ತಾ ಇರ್ತಾರೆ. ರಷ್ಯಾದ ಹಸು ಸಾಕೋ ಅಂತ ಕೊಟ್ಟಿಗೆ ನಿಮಗೆ ತೋರಿಸ್ತೀನಿ ಈಗ. ನಮ್ಮನೇಲೂ ಇತ್ತು ಹಸು, ನಾವು ಕರೆದಿದ್ದೀವಿ ಗುರು. ಓನರು ಸಿಕ್ಬಿಟ್ರು, ಕೊಟ್ಟಿಗೆಯ ಓನರು. ರಷ್ಯನ್ ಪೀಪಲ್ ಎಷ್ಟು ಕಷ್ಟ ಬೀಳ್ತಾರೆ. ಹುಡುಗ ಸ್ಕೂಲ್ಗೆ ಹೋಗ್ಕೊಂಡು
ಈ ಕೊಟ್ಟಿಗೆನ ಮೇಂಟೈನ್ ಮಾಡಿಕೊಂಡು ಏನೆಲ್ಲ ಮಾಡ್ತಾರೆ ನೋಡಿ ಇಲ್ಲಿ. ಇವು ದಿಸ್ ವರ್ಕ್ ಇವು ಎಲ್ಲ ಈ ಚಿಕ್ಕ ಹುಡುಗ ನೋಡಿ ಈ ಕೆಲಸಗಳೆಲ್ಲ ಮಾಡ್ತಾರೆ. ಎಲ್ಲ ಹಸುಗಳೆಲ್ಲ ಇನ್ಶೂರೆನ್ಸ್ ಮಾಡಿಸ್ಕೊಂಡಿವೆ. ಹಾಲು ಕೊಡುವಂಥ ಹಸುಗಳೆಲ್ಲ ಮೇವು ತಿಂತಾವೆ. ಚೈನ್ ಹಾಕ್ಬಿಟ್ಟು ಕಟ್ಟಾಕವ್ರಲ್ಲ ಗುರು. ಓ ಮೈ ಗಾಡ್, ಸೋ ಸ್ಯಾಡ್. ಏನು ಗುರು ಇದು, ಹಿಂಗೆ ಕಟ್ಟಾಕವ್ರಲ್ಲ ಹಸುಗಳ್ನೆಲ್ಲ. ಈ ಸಿಸ್ಟಮ್ ನೋಡಿ ಇದು ಹೆಂಗಿದೆ. ಹಿಂಗೆ ಪ್ರೆಸ್ ಮಾಡಿದ ತಕ್ಷಣ ನೀರು ಬರುತ್ತೆ, ನೀರು ಕುಡಿತವೆ. ಬೆಳಗಿನ ಸಂಜೆವರೆಗೂ ಇಲ್ಲೇ ಇರುತ್ತೆ. ಎಷ್ಟೊಂದು ಹಸುಗಳಿದೆ ನೋಡಿ ಇಲ್ಲಂತೂ. ಚಿಕ್ಕ ಹುಡುಗ ಕೆಲಸ ಮಾಡ್ತಾನೆ ಪಾಪ, ಶ್ರಮಜೀವಿ. ಇಲ್ಲಿ ಮರಗಳಿಂದ ಜಾಸ್ತಿ ಮನೆ ಕಟ್ತಾರಲ್ಲ, ಆ ಮರಗಳನ್ನೆಲ್ಲ ಕುಯ್ದು ಮಾರ್ತಾರೆ ನೋಡಿ. ರಷ್ಯಾದ ರೈತರ ಮಕ್ಕಳು ಇವರೆಲ್ಲ. ಪ್ರೀವಿಯತ್ ಹಸುಗಳ ಸಗಣಿನ ಗೊಬ್ಬರ ಮಾಡಿ ಎಲ್ಲ ಲ್ಯಾಂಡ್ಗಳಿಗೆ ಹಾಕ್ತಾರೆ. ಏನೋ ಮಾಡ್ತಾವ್ರೆ, ಏನು ಮಾಡ್ತಾವ್ರೆ ಗೊತ್ತಾಗ್ತಾ ಇಲ್ಲ. ಇದು ವಾಟರ್ ಟ್ಯಾಂಕ್ ಇಲ್ಲಿ ನಿಲ್ಸ್ಕೊಂಡವ್ರೆ. ಗುರು, ನನ್ನ ಫ್ರೆಂಡ್ ದೀಮಾ ಅವರ ಮನೆ ನೀವು ನೋಡಿದ್ದೀರಾ? ಇವ್ರು ಸ್ವಲ್ಪ ಅನುಕೂಲವಂತರು. ಇವರು ಮನೆ ಕಟ್ಕೊತಾ ಇದ್ದಾರೆ. ಇವ್ರ ಹತ್ರ ಜಮೀನಿದೆ ಅಲ್ಲಿ. ಆದರೆ ರಷ್ಯಾದಲ್ಲಿ ಬಡವ್ರು ಹೆಂಗಿರ್ತಾರೆ, ತೀರಾ ಬಡವರು ಹಿಂಗಿರ್ತಾರೆ ನೋಡಿ. ಫ್ಯಾಕ್ಟ್ರಿಲೆಲ್ಲ ವರ್ಕರ್ಸ್ ಇರ್ತಾರಲ್ಲ, ಅವ್ರ ಮನೆಗಳು ಇವೆಲ್ಲ. ಈಗೆಲ್ಲ ಕೆಲ್ಸಕ್ಕೆ ಹೋಗಿರ್ತಾರೆ. ರಿಟರ್ನ್ ಆಗೋದು 6 ಗಂಟೆ 7 ಗಂಟೆ ಹಾಗೆ. ರೀಸೈಕಲ್ಡ್ ಮನೆಗಳು ಇವೆಲ್ಲ. ಈ ಮನೆಗಳು, ಡೋರ್ಗಳು ಇದೆಲ್ಲ ಬೇರೆ ಮನೆ ಮುಂಚೆನೇ ಮನೆ ಕಟ್ಕೊಂಡಿರ್ತಾರೆ ಒಬ್ರು. ಅದರಿಂದ ಕಟ್ಬಿಟ್ಟು ರಾಶಿ ಹಾಕಿರ್ತಾರಲ್ಲ, ಅದರಿಂದ ತಗೊಂಬಂದು ಇವರು ಈ ಥರ ಮನೆ ಕಟ್ಕೊಂಡಿರ್ತಾರೆ. ಮನೇಲಿ ನೋಡಿ ಎಲ್ಲ ವಸ್ತುಗಳು ಇಲ್ಲೇ ಇಟ್ಕೊಂಡಿರ್ತಾರೆ. ಮಲಗೋದು, ಊಟ ಮಾಡೋದು ಎಲ್ಲ ಇಲ್ಲೇ. ನೋಡುಗರು ಹಿಂಗಿರುತ್ತೆ. ಶೆಡ್ ಥರ ಹಾಕ್ಕೊಂಡಿದ್ದಾರೆ ಇಲ್ಲಿ ನೋಡಿ. ಇಲ್ಲಿ ಸಿಕ್ಕಾಪಟ್ಟೆ ಚಳಿ ಅಲ್ವಾ, ಇದು ಇಟ್ಕೊಂಡಿರ್ತಾರೆ. ಏನಿದು ಒಲೆ, ಇಲ್ಲಿ ಬೆಂಕಿ ಹಾಕೋತಾ ಇರ್ತಾರೆ. ರೂಮೆಲ್ಲ ಬಿಸಿಯಾಗಿರುತ್ತೆ. ಫ್ಲೋರಿಂಗು ನೋಡಿ ಎಲ್ಲ ವುಡ್ ಪ್ಲೇವುಡ್ ಶೀಟ್ ಹಾಕ್ಬಿಟ್ಟಿದ್ದಾರೆ. ಇಲ್ಲಿ ಅಡುಗೆ ಮಾಡ್ಕೊತಾರೆ, ತಿನ್ಕೋತಾರೆ. ರಷ್ಯಾದ ಕಾಡಲ್ಲಿ ಅಜ್ಜಿ ಒಬ್ಬರೇ ವಾಕಿಂಗ್ ಮಾಡ್ತಾವ್ರೆ. ರಷ್ಯನ್ ಅಜ್ಜಿ ವಾಕಿಂಗ್. ನಾನೀಗ ಬೀಚಿಗೆ ಬಂದ್ಬಿಟ್ಟಿದ್ದೀನಿ. ಆ್ಯಕ್ಚುಲಿ ನಾನು ಬೀಚಿಗೆ ಬಂದಿರೋದು ಕೆರೆ ಹತ್ರ. ಈ ಕೆರೆ ಹತ್ರನೇ ಏನು ಜನಗಳು ಬೀಚಲ್ಲಿರೋ ಫೀಲ್ ತಗೋತಾವ್ರೆ. ಅಲ್ಲೆಲ್ಲ ಕ್ಯಾಂಪಿಂಗ್ ಮಾಡ್ತಾವ್ರೆ, ಮಲ್ಕೊಂಡವ್ರೆ. ಇಲ್ಲಿ ಬೀಚ್ ವಾಲಿಬಾಲು ಅಲ್ಲ ಕೆರೆ ವಾಲಿಬಾಲ್ ಆಡ್ತಾವ್ರೆ ಇಲ್ಲಿ. ಮಕ್ಕಳೆಲ್ಲ ಸಮುದ್ರದ ಪಕ್ಕ ಸ್ಯಾಂಡಲ್ ಆಟಾಡ್ದಂಗೆ ಇಲ್ಲಿ ಕೆರೆ ಮರಳಲ್ಲಿ ಆಟಾಡ್ತಾವ್ರೆ. ದಿಸ್ ಈಸ್ ಆ್ಯಕ್ಚುಲಿ ಕೆರೆ, ನಾಟ್ ಸಮುದ್ರ. ಯು ಆರ್ ಪ್ಲೇಯಿಂಗ್ ಇನ್ ಕೆರೆ ಮಣ್ಣು. ದಿಸ್ ಮಣ್ಣು ದಿಸ್ ಮಣ್ಣು ಕೆರೆ ಮಣ್ಣು. ದಿಸ್ ಈಸ್ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ, ಇದೇ ಇರಬೇಕು. ಕೆರೆಯ ನೀರನ್ನು ಕೆರೆಗೆ ಚೆಲ್ಲು ಗುರು. ದೇವರು, ನಾನು ನಿಮಗೆ ಬೆಂಗಳೂರು, ಮುಂಬೈ, ಡೆಲ್ಲಿ, ಬೆಂಗಳೂರು, ಮುಂಬೈ, ಡೆಲ್ಲಿ ಚೋರ್ ಬಜಾರ್ ತೋರಿಸಿದ್ದೆ. ಆದರೆ ನಾನು ನಿಮ್ಗೆ ಇವತ್ತು ರಷ್ಯಾದಲ್ಲಿರೋ ಚೋರ್ ಬಜಾರ್ ತೋರಿಸ್ತೀನಿ. ಇಲ್ಲಿಂದ ನೋಡಿ ಎಲ್ಲ ಕಡೆ ಅಂಗಡಿಗಳು, ಹೈಫೈ ಜನ, ಹೈಫೈ ಮನೆ, ಕಾರು, ಬಂಗ್ಲೆ. ಫಾರಿನ್ ಕಂಟ್ರಿ ಅಂದರೆ ಆ ಥರ ಇಮ್ಯಾಜಿನೇಷನ್ ಇರುತ್ತೆ. ಆದರೆ ಎಲ್ಲ ಕಂಟ್ರಿಯಲ್ಲೂ ಅವ್ರವ್ರದ್ದೇ ಆದಂಥ ಪ್ರಾಬ್ಲಮ್ಸ್ಗಳಿರುತ್ತೆ ನೋಡಿ. ಇಲ್ಲಿ ಎಲ್ಲ ಸಾಮಾನುಗಳ್ನು ಇಟ್ಕೊಂಡವ್ರು. ಇಲ್ಲಿ ಯಾವುದೇ ಪ್ರತ್ಯೇಕವಾದಂಥ ಅಂಗಡಿ ಅಲ್ಲ ಇದು, ಎಲ್ಲ ಮಿಕ್ಸ್ ಅಂಗಡಿ ಇದು. ಎಲ್ಲ ವಸ್ತುಗಳನ್ನೂ ಮಾರ್ತಾರೆ ಇಲ್ಲಿ. ನೀವು ಯಾವ ವಸ್ತು ಬೇಕಾದ್ರೂ ತಗೊಬೋದು ಇಲ್ಲಿ. ಸ್ವಲ್ಪ ಹೊಸ ಐಟಮ್ಗಳು ಇಟ್ಟಂಗಿದ್ದಾರೆ. ಈ ಐಟಮ್ಗಳೆಲ್ಲ ಎಲ್ಲೆಲ್ಲಿ ಸಿಗ್ತೋ ಗೊತ್ತಿಲ್ಲ ನೋಡಿ. ಅಂಗಡಿ ಓನರು ನೋಡ್ಗುರು, ಟೀ ಶರ್ಟು 750 ರೂಪಾಯಲ್ಲು. ಇದು ನಮ್ಮ ಜಾಗದಲ್ಲೆಲ್ಲ ಏನೊಂದು 200-300 ರೂಪಾಯಿಗೆ ಸಿಗುತ್ತೆ. ಬಟ್ಟೆಗಳು ಎಲ್ಲ ವಾರ್ ಡಿಕ್ಲೇರ್ ಆದಮೇಲೆ ಎಲ್ಲ ವಸ್ತುಗಳ ರೇಟು 1 to 3 ಆಗಿಬಿಟ್ಟಿದೆ. ಅದೇ 600 ರೂಪಾಯಿ ಟೀ ಶರ್ಟ್ಗಳು ಇಲ್ಲಿ 30 ರೂಪಾಯಿಗೆ ಸಿಗುತ್ತೆ. ಆದರೆ ಸೆಕೆಂಡ್ ಹ್ಯಾಂಡ್ ಅಷ್ಟೇ.